ಜೋಗದ ಸಿರಿ ಬೆಳಕಿನಲ್ಲಿ ಅಂತ ನಾವು ಹೇಳಬೇಕಾಗಿದ್ರೆ ನಿಸಾರ್ ಅಹಮದ್ ಅವ್ರ ಪದ್ಯ ಚೆನ್ನಾಗಿ ಮಳೆ ಆಗಿ ಜೋಮ ಧುಮುಕಿದ್ರೆ ಮಾತ್ರ ಅದು ಪದ್ಯ ಸಾರ್ಥಕತೆ. ಸಣ್ಣ ಹಿಡುವಳಿದಾರರನ್ನ ಹಿತವನ್ನು 100% ಕಾಯಬೇಕು ಅಂತ ಹೇಳ್ತೀನಿ. 3 ಎಕರೆಗಿಂತ ಕಡಿಮೆ ಇರತಕ್ಕ ಮಂಜೂರಾತಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಪ್ರಿವಿಲೇಜ್ನಾದ್ರೂ ಕೊಟ್ಟು ಅವನನ್ನು ನೆಮ್ಮದಿಯಿಂದ ಇಡ ಹಾಗೆ ನೋಡಬೇಕು. ಕಾಡು ಮತ್ತೆ ಮಲೆನಾಡು ಮತ್ತು ನಾವು ಎಲ್ಲ ಅವಿನಾಭಾವ ಸಂಬಂಧ ಹೊಂದಿರೋರು. ಅದ್ರ ಜೊತೆಗೆ ಮೇಜರ್ ಯಾವುದೇ ಪ್ರಾಜೆಕ್ಟ್ಗಳು ನಮ್ಮ ಡಿಸ್ಟಿಕ್ಕಿಗೆ ಲಾಗೂ ಆಗೋದಿಲ್ಲ. ದಯವಿಟ್ಟು ಅದನ್ನು ಮತ್ತು ಆಲೋಚನೆಯೂ ಮಾಡಿಕೊಡ್ದು. ಒಂದ್ಸಲ ಅವನು ಪಹಣಿನೇ ನೋಡದೆ ಅವನೊಂದು ನೆಮ್ಮದಿಯನ್ನೇ ಕಾಣದೆ ಅವನು ಜೀವಂತ ಅವನು ಹೋಗೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಕಪ್ಪಿನ ಬೆಟ್ಟದ್ದು, ಕಾನಿಂದು, ಇದರದ್ದು ಫಾರೆಸ್ಟ್ ಅತಿಕ್ರಮಣದ್ದು, ಶರಾವತಿ ಮುಳುಗಡೆ ಸಂತ್ರಸ್ತರು, ಈ ಥರದ ಬೈಫರ್ಕೇಶನ್ ಮಾಡಿ ನೋಡಿ. ಶಿವಮೊಗ್ಗ ಜಿಲ್ಲೆ ಥರ ಭೂಮಿ ಬಿಕ್ಕಟ್ಟುಗಳು ಬೇರೆ ಥರ ಇಲ್ಲ. ಸರ್ಟೇನ್ ಇಯರ್ ಒಳಗಡೆ ಇದನ್ನೆಲ್ಲ ಮುಗಿಸಿ ಇದಕ್ಕೊಂದು ಒಂದು ವಿಮೋಚನೆ ಮಾಡೋದು ಒಳ್ಳೆಯದು ಅಂತ. ನ್ಯಾಯಾಂಗದಲ್ಲೂ ಆಗಬೇಕು, ಕಾರ್ಯಾಂಗದಲ್ಲೂ ಆಗಬೇಕು. ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು, ಮುಖಂಡರು ಕೂಡ ಹೌದು. ಅದರ ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಮಲೆನಾಡಿನ ಒಂದು ವಾಯ್ಸ್, ಒಂದು ಧ್ವನಿ, ಮಲೆನಾಡಿನ ಎಲ್ಲ ಸಮಸ್ಯೆಗಳ ಬಗ್ಗೆ, ಎಲ್ಲ ಏನು ಸವಾಲುಗಳ ಬಗ್ಗೆ ನಿಮಗೆ ಮಾಹಿತಿಯೂ ಇದೆ. ಮತ್ತು ಅದನ್ನು ಸ್ವತಃ ನೀವು ಕೂಡ ಎದುರಿಸುವಂಥ ಒಬ್ಬ ರೈತರು ಮಲೆನಾಡಿನ. ಆ ಹಿನ್ನೆಲೆಯಲ್ಲಿ ನಾವು ಈಗ ಒಂದು ಭಾಳ ಮುಖ್ಯವಾದ ಮಲೆನಾಡಿನ ಸಮಸ್ಯೆ ಇವತ್ತು ಭೂಮಿ ಬಿಕ್ಕಟ್ಟು. ಭೂಮಿ ಅದು ಅರಣ್ಯ ಭೂಮಿ ಇರ್ಬೋದು, ಕಾನ್ ಇರ್ಬೋದು, ಸೊಪ್ಪಿನ ಬೆಟ್ಟ ಇರ್ಬೋದು, ಕಂದಾಯ ಭೂಮಿ ಇರ್ಬೋದು, KPC ಭೂಮಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಮಲೆನಾಡಿನ ದೊಡ್ಡ ಸಮಸ್ಯೆಯಾಗಿ ಕಾಡ್ತಿರೋದು. ಮತ್ತು ನೀವು ಈಗ ನಾವು ಏನು ಮುಂಚೆ ಮಾತಾಡುವಾಗ ಚರ್ಚೆ ಮಾಡ್ದಂಗೆ ಕಳೆದ 50-60 ವರ್ಷಗಳಿಂದ ನಮ್ಮ ರಾಜಕಾರಣ ಅದ್ರ ಮೇಲೆ ನಿಂತಿದೆ. ಅಷ್ಟಾಗಿಯೂ ಕೂಡ ಇವತ್ತಿನವರೆಗೂ ಪರಿಹಾರ ಕಂಡಿಲ್ಲ. ಸೊ ನೀವು ಮಲೆನಾಡಿಗರಾಗಿ, ಮಲೆನಾಡಿನ ಒಂದು ಭಾಳ ಪ್ರಜ್ಞಾವಂತ ಮುಖಂಡರಾಗಿ ನಿಮ್ಮ ಅಭಿಪ್ರಾಯ ಏನು ಈ ಬಗ್ಗೆ? ನೋಡಿ ಸರ್, ಈಗ ಒಂದು 60 ವರ್ಷದಿಂದ ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಭೂಮಿ ಹೋರಾಟ ಈ ಥರದ ಸಂಗತಿಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಅದನ್ನು ಮಾಡಿಕೊಂಡು ಬಂದಿದ್ದೀವಿ ಕಾಲಾನುಕಾಲಕ್ಕೆ ರೈತರ ಧ್ವನಿಯಾಗಿ ಪೊಲಿಟಿಕಲ್ ಪಾರ್ಟಿಗಳು. ಈಗೊಂದು ನಾನು ಗಮನಿಸ್ದಂಗೆ ಕಳೆದ ಒಂದು 10-15 ವರ್ಷಗಳಿಂದ ಈಚೆ ಪರಿಹಾರಾತ್ಮಕವಾದಂಥ ಕೆಲಸಗಳು ಕೋರ್ಟು ಮತ್ತು ಈ ಥರ ಫಾರೆಸ್ಟ್ ಈ ಥರ ಸಂಗತಿಗಳಿರೋದ್ರಿಂದ ಅದರ ಪ್ರೋಸೆಸ್ಸಿಂಗ್ ಡಿಲೇ ಆಗ್ತಾಯಿದೆ. ಪ್ರಕ್ರಿಯೆ ಅಂತೂ ಇದೆ ಕೆಲವೊಂದು ಸಂಗತಿಗಳ ಬಗ್ಗೆ. ಸಿಂಗಲ್ ವಿಂಡೋ ತರಬೇಕು ಅಂತ ಅನಿಸುತ್ತೆ. ಅಂದರೆ ಶಿವಮೊಗ್ಗ ಜಿಲ್ಲೆಯ ಸ್ಪೆಸಿಫಿಕ್ ಭೂಮಿಯ ಸಮಸ್ಯೆ ಬಗ್ಗೆ ಈಗ ರೆವಿನ್ಯೂ ಜಾಗದಲ್ಲಿ ಇದ್ದಂಥ ಜನ ಅರಣ್ಯ ಕಿಂಡೀಕರಣ ಆಗಿರೋರು ಇದ್ದಾರೆ. ಮುಳುಗಡೆ ಸಂತ್ರಸ್ತರು ಶರಾವತಿಯಿಂದ ಇಲ್ಲಿಂದ ಹೋಗಿ ಅವರಿಗೆ ಡಿಲಿಮಿಟೇಷನ್ ಆಗದೆ ಫಾರೆಸ್ಟ್ನಲ್ಲಿ ಅವ್ರನ್ನ ಬಿಟ್ಟು ಅವ್ರಿಗೆ ಭೂಮಿ ಮಂಜೂರು ಮಾಡೋಂಥ ಪ್ರಕ್ರಿಯೆಗಳಿದ್ದಾವೆ. ಬಗರುಕುಂ ಸಾಗುವಳಿ ರೆವಿನ್ಯೂ ಜಾಗದಲ್ಲಿ ಇರೋದಕ್ಕೆ 108 ಮಾನದಂಡಗಳನ್ನು ಬಿಗಿಯಾಗಿ ತಂದಿರೋದ್ರಿಂದ ನಿಜವಾಗಿ ಮಾಡಿರ್ತಕ್ಕಂಥ ರೈತನಿಗೆ ಮಂಜೂರಾಗಲಾರ್ದಂಥ ಸಮಸ್ಯೆ ಫಾರಂ ನಂಬರ್ 57ನಲ್ಲಿ ಬಂದಿದೆ. ಕಾನು, ಸೊಪ್ಪಿನ ಬೆಟ್ಟ ಈ ಥರದಲ್ಲಿ ಸಾವಿರಾರು ಕುಟುಂಬಗಳು ಇವತ್ತಿಗೂ ಜನವಸತಿನೂ ಇದೆ, ಕೃಷಿನೂ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಮನೆಗಳಿದ್ದಾವೆ, ಅವ್ರಿಗೆ ಮಂಜೂರಾತಿಗಳಾಗಿಲ್ಲ. KPC ಜಾಗದಲ್ಲಿ ಮಿಗತೆ ಜಾಗ 1819 MWLಗೆ ಬಿಟ್ಟಿರೋ ಅಂಥ ಜಾಗ ಏನು ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಜಾಗಗಳು ಅಲ್ಲಿ ಕೃಷಿ ಮಾಡ್ಕೊಂಡಿರ್ತಕ್ಕಂಥ ಜನರಿದ್ದಾರೆ. ಈ ಥರದ ಬಹುಮುಖಿ ಆಗಿರ್ತಕ್ಕಂತಹ ಒಂದು ಸಮಸ್ಯೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದಕ್ಕೆ ಪರ್ಟಿಕ್ಯುಲರಾಗಿ ಕೂತ್ಕೊಂಡು DC ಅವರ ಸಮ್ಮುಖದಲ್ಲಿ ಒಂದು ಕಮಿಟಿ ರಚನೆ ಮಾಡಿಯೋ ಅಥವಾ ಸರ್ಕಾರದ ಮಟ್ಟದಲ್ಲೇ ಕಮಿಟಿ ರಚನೆ ಮಾಡಿಯೋ ಒಂದು ಅಧ್ಯಯನ ಮಾಡಿಯೋ ಒಂದು ನಿರಂತರ ಫಾಲೋ ಅಪ್ ಮಾಡಿ ಒಂದು ಸರ್ಟೇನ್ ಇಯರ್ ಒಳಗಡೆ ಇದನ್ನೆಲ್ಲ ಮುಗಿಸಿ ಇದಕ್ಕೊಂದು ಒಂದು ವಿಮೋಚನೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಅದನ್ನು ಆ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು. ಮತ್ತು ಗ್ರೌಂಡಿಗೆ ಬಂದು ಇದರ ವಾಸ್ತವವನ್ನು, ಇಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು, ಇಲ್ಲಾಗಿರೋ ಅಂಥ ಸಣ್ಣ ಹಿಡುವಳಿದಾರರ ಬಗ್ಗೆ, ಸಣ್ಣ ರೈತರ ಅರಣ್ಯದ ಒತ್ತುವರಿಗಳ ಬಗ್ಗೆ, ಇದರ ಬಗ್ಗೆ ಒಂದು ನಿರಂತರತೆ, ಜಾಯಿಂಟ್ ಸರ್ವೆ ಅಂತ ಹೇಳಿದ್ರು, ಅದು ಮುಂದಕ್ಕೆ ಹೋಗಲಿಲ್ಲ. SIT ರಚನೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮುಂದಕ್ಕೆ ಹೋಗಲಿಲ್ಲ. ಈ ಥರದ ಸಂಗತಿಗಳು ಫಾಲೋ ಅಪ್ ಆಗಬೇಕು. ನ್ಯಾಯಾಂಗದಲ್ಲೂ ಆಗಬೇಕು, ಕಾರ್ಯಾಂಗದಲ್ಲೂ ಆಗಬೇಕು. ಆವಾಗ ಮಾತ್ರ ಇದಕ್ಕೊಂದು ಪರಿಹಾರ ಸಾಧ್ಯ. ಭೂಮಿಯೇತರವಾಗಿಯೂ ಭೂಮಿಯ ಜೊತೆಗೆ ಭಾವನೆ ಹೊಂದಿರತಕ್ಕಂಥ ಜನರು ಬದುಕುವ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಮಾರ್ಪಾಡುಗಳನ್ನ ಆಡಳಿತಾತ್ಮಕವಾಗಿ ಆದಷ್ಟು ಜಲ್ದಿ ಅವರಿಗೆ ಡೆಲಿವರಿ ಕೊಟ್ಟರೆ ಅದು ಒಳ್ಳೆಯದು. ಮತ್ತು ಭಾಳ ಸುದೀರ್ಘ ವರ್ಷಗಳಾದವು, ಇದನ್ನು ಮುಗಿಸ್ಬೇಕು ಭಾಳ ಜಲ್ದಿ. ಎಲ್ಲ ರಾಜಕೀಯ ಪಕ್ಷ, ನಾನೇನು ಪೊಲಿಟಿಕ್ಸ್ ಬಳಸಲ್ಲ ಇದರಲ್ಲಿ, ಎಲ್ಲ ರಾಜಕೀಯ ಪಕ್ಷಗಳು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ನಮ್ಮ ಪ್ರಿಯಾರಿಟಿದಲ್ಲಿ ಇದನ್ನು ಅಧಿಕಾರದಲ್ಲಿ ಇದ್ದವರು ಇದನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡಬೇಕು. ಸಿಂಗಲ್ ವಿಂಡೋ ಮಾಡಬೇಕು. ಒಂದೇ ಆಲೋಚನೆಗಳನ್ನು ಭಾಳಷ್ಟು ಶೀಘ್ರವಾಗಿ ಕ್ರಮಬದ್ಧವಾಗಿ ಮಾಡುವ ಹಾಗೆ ಒಂದು ಕ್ರಮವನ್ನು ಮಾಡಿದರೆ ಇದಕ್ಕೊಂದು ಪರಿಹಾರ ಮಾಡ್ಕೋಬೋದು ಅಂತ ಅನಿಸುತ್ತೆ. ನೋಡಿ, ಶಿವಮೊಗ್ಗ ಜಿಲ್ಲೆ ಥರ ಭೂಮಿ ಬಿಕ್ಕಟ್ಟುಗಳು ಬೇರೆ ಥರ ಇಲ್ಲ. ಈ KPC ಒತ್ತುವರಿ ಇದು ಬೇರೆ ಜಿಲ್ಲೆಯಲ್ಲಿಲ್ಲ.
ಸೊಪ್ಪಿನ ಬೆಟ್ಟದಲ್ಲಿ ಮನೆ ಕಟ್ಟಿರ್ತಕ್ಕಂಥ ಕೃಷಿ ಮಾಡಿರ್ತಕ್ಕಂಥ ಚಟುವಟಿಕೆಗಳು ಬೇರೆ ಜಿಲ್ಲೆಯಲ್ಲಿ ಇಲ್ಲ. ಇಲ್ಲಿಂದ ರೆವಿನ್ಯೂ ಜಾಗವನ್ನೇ ಫಾರೆಸ್ಟ್ ಜಾಗವಾಗಿ ಕನ್ವರ್ಟ್ ಮಾಡಿ ಅವರು ಇವತ್ತು ಇಂಡೀಕರಣ ಮಾಡಿ ಅವರು ಫಾರೆಸ್ಟ್ ಜಾಗದಲ್ಲಿ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಸಂಗತಿಗಳು ಬೇರೆ ಜಿಲ್ಲೆಯಲ್ಲಿ ಇಲ್ಲ. ಈ ಥರದ ಎಲ್ಲ ಭೂಮಿಯ ವಿಷಯಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ ಇರೋದ್ರಿಂದ ನಾನೇನು ಹೇಳ್ತಿದ್ದೀನಿ, ಇದನ್ನು ಭೂಮಿ ಸಮಸ್ಯೆ ಅಂತ ತೊಗೊಂಡಾಗ ಇದನ್ನೆಲ್ಲ ಬೈಫರ್ಕೆ KPCದು, ಸೊಪ್ಪಿನ ಬೆಟ್ಟದ್ದು, ಕಾನಿಂದು, ಇದರದ್ದು ಫಾರೆಸ್ಟ್ ಅತಿಕ್ರಮಣದ್ದು, ಶರಾವತಿ ಮುಳುಗಡೆ ಸಂತ್ರಸ್ತರು, ಈ ಥರದ ಬೈಫರ್ಕೇಷನ್ ಮಾಡಿ ಅದಕ್ಕೆ ಒಂದು ಮಾರ್ಗೋಪಾಯವನ್ನು ಕಂಡುಕೋಬೇಕು. ಎಲ್ಲರ ಜವಾಬ್ದಾರಿ ಇದು. ಅದಕ್ಕೆ ಕ್ರಮಬದ್ಧವಾಗಿ ಸಮಯಬದ್ಧವಾಗಿ ಅದೇನೋ ಹೇಳ್ತಾರಲ್ಲ ಕಾಲಮಿತಿಯಲ್ಲಿ ಇದರದ್ದು ಪರಿಹಾರ ಆಗಬೇಕು. ಅಂದರೆ ನ್ಯಾಯ ಸಹಜವಾಗಿಯೂ ಶೀಘ್ರವಾಗಿಯೂ ಸಿಗಬೇಕು. ಯಾವಾಗೋ ಸಿಕ್ಕು ಪಾಪ ರೈತ ಸಫರ್ ಆಗಿ ಒಂದು ಪಹಣಿನೇ ನೋಡದೆ ಅವನೊಂದು ನೆಮ್ಮದಿಯನ್ನೇ ಕಾಣದೆ ಅವನು ಹೋಗೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಡಿಲೇ ಆಗಬಾರ್ದು ಅಂತ ನನ್ನ ಕಳಕಳಿ. ಅದಕ್ಕೊಂದು ಕ್ರಮಬದ್ಧದಲ್ಲಿ ಜಲ್ದಿ ಮಾಡಬೇಕು ಅದನ್ನು. ಸರ್, ಭಾಳ ಒಳ್ಳೆಯ ಸಲಹೆ ಇದು. ವಿಶೇಷವಾಗಿ ಮಲೆನಾಡಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ಕಾಲಮಿತಿಯಲ್ಲಿ ಕೆಲಸಗಳು ಮಾಡಬೇಕು. ಮತ್ತು ರಾಜಕೀಯ ಅದಕ್ಕೆ ಬೇಕಾಗಿರ್ತಕ್ಕಂಥ 108 ಹೇಳ್ತಾರೆ ಅವರು. ಅದಕ್ಕೆ ಬೇಕಾಗಿರ್ತಕ್ಕಂತಹ ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಸರ್ವೆ ಇಲ್ಲ, ಆ ಥರದನ್ನೆಲ್ಲದನ್ನು ಹೊಂದಿಸ್ಕೊಂಡೇ ಮಾಡಬೇಕು. ಜಂಟಿ ಸರ್ವೆ ಮಾಡಬೇಕು ಇಮಿಡಿಯೇಟ್ ಆಗಿ. ಒಂದು ಸರ್ವೆ ನೋಡಿ, ಒಂದು KPC ಜಾಗದಲ್ಲಿ ಒಂದು ಪಂಚಾಯತಿದಲ್ಲಿ ಎಷ್ಟು ಜನ ಅತಿಕ್ರಮಣದಾರರು ಇದ್ದಾರೆ, ಎಷ್ಟು ಜನರದ್ದು ಫಸಲು ಬರ್ತಾ ಇದೆ, ಜಿನ್ನಿನ ಒಂದು ಪತ್ತೆ ಹಚ್ಚೋದಕ್ಕೆ 2 ರಿಂದ 3 ದಿನ ಸಾಕು ಒಂದು ಪಂಚಾಯತಿ. ಆ ಥರದ್ದು 30 ಪಂಚಾಯತಿ ಬರ್ಬೋದು. ಅದಕ್ಕಿಂತ ಜಾಸ್ತಿ ಪಂಚಾಯತಿಗಳು ಶರಾವತಿ ಸಬ್ಮರ್ಜ್ ಲಿಂಗಿನಮಕ್ಕಿ ರಿಸರ್ವಾಯರ್ಗೆ ಸಂಬಂಧಪಟ್ಟಿರಂಗೆ ಇಲ್ಲ. ಸೊಪ್ಪಿನ ಬೆಟ್ಟದ್ದು ಅಷ್ಟೇ. ಈ ಥರದನ್ನ ಒಂದು ಗ್ರಾಮದಲ್ಲಿ ಎಷ್ಟಿದೆ, ಎಷ್ಟು ಮನೆಗಳಿದ್ದಾವೆ, ಎಷ್ಟು ಕೃಷಿ ಮಾಡಿದ್ದಾರೆ, ಜಿನ್ನಿಯನಿಗೆ ಕೊಡಿ. ಯಾರು ಸಹಜವಾಗಿ ಅದನ್ನು ಕೃಷಿ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೋ, ಜೀವನಕ್ಕಾಗಿ ಮಾಡಿದಾರೋ ಅವರಿಗೆ ಕೊಡಬೇಕಾಗಿರೋ ಅಂಥದ್ದು ಧರ್ಮ. ಬೇರೆದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಅದನ್ನು ಮಾಡಬೇಕು. ಹೌದು. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಸರ್, ಮಲೆನಾಡಿನಲ್ಲಿ ಪರಿಸರ ಮತ್ತು ಅಭಿವೃದ್ಧಿ. ಈ ಪರಿಸರ ಮತ್ತು ಅಭಿವೃದ್ಧಿಯ ಎರಡನ್ನು ಸಮತೋಲನದಲ್ಲಿ ತಗೊಂಡು ಹೋಗೋದು ಇದೆ ದೊಡ್ಡ ಸವಾಲಾಗಿದೆ. ವಿಶೇಷವಾಗಿ ಬೃಹತ್ ಯೋಜನೆಗಳ ವಿಷಯದಲ್ಲಿ ಮಲೆನಾಡಿನ ಜನ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೀವು ಪರಿಸರದ ಒಬ್ಬ ಪರಿಸರ ಕಾರ್ಯಕರ್ತರು ಕೂಡ, ಪರಿಸರಕ್ಕಾಗಿ ಭಾಳ ಹೋರಾಟಗಳಲ್ಲಿ ಧ್ವನಿ ಎತ್ತಿದವರು ಕೂಡ. ಸೊ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಒಂದು ರಾಜಕೀಯ ಪಕ್ಷಗಳು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ನೀತಿಯನ್ನೇ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಇವತ್ತಿನ ಕಾಲಮಾನಕ್ಕೆ ಪಾಪ್ಯುಲೇಷನ್ ಆಫ್ ವೆಹಿಕಲ್ಗೆ ಡೆನ್ಸಿಟಿ ಪಾಪ್ಯುಲೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮತ್ತು ಪ್ರವಾಸೋದ್ಯಮ ಅದನ್ನೆಲ್ಲ ಉದ್ಯಮವಾಗಿ ಕನ್ಸಿಡರ್ ಮಾಡೋ ಅಂಥ ಕಾಲ ಬಂದಿದೆ. ಇಡೀ ಜನಜೀವನ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿಗರ ಮೇಲೆ ಆಕರ್ಷಿತರಾಗಿದ್ದಾರೆ, ಬರ್ತಾರೆ. ಸಹಜವಾಗಿ ಅವರು ಬಂದು ಹೋಗಿರಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ನ್ಯಾಷನಲ್ ಲೆವೆ, ಈ ಥರದ ಸಂಗತಿಗಳು ನಡೀಲೇಬೇಕು. ಅದಕ್ಕೆ ಆಕ್ಷೇಪ ಮಾಡೋದಕ್ಕೆ ಬರೋದಿಲ್ಲ. ಅದು ಇವತ್ತಲ್ಲ ನಾಳೆ ಈ ಜಿಲ್ಲೆಯ ರಿಕ್ವೈರ್ಮೆಂಟು. ಅದಕ್ಕೆ ಅನ್ಯಾಯ ಮಾಡೋದಕ್ಕಾಗಲ್ಲ. ಅದು ಬೇಕೇ ಬೇಕು. ಅದು ಹೇಗೆ ಉಳಿದಿರೋ ಎಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆಯೋ, ಒಂದು ಸುಲಲಿತವಾದಂಥ ರಸ್ತೆ, ಸೇತುವೆ, ಈ ಥರ ಸಂಗತಿಗಳು ನಡಿಬೇಕು. ಅದ್ರ ಜೊತೆಗೆ ಮೇಜರ್ ಯಾವುದೇ ಪ್ರಾಜೆಕ್ಟ್ಗಳು ನಮ್ಮ ಡಿಸ್ಟಿಕ್ಕಿಗೆ ಲಾಗು ಆಗೋದಿಲ್ಲ. ದಯವಿಟ್ಟು ಅದನ್ನು ಮತ್ತು ಆಲೋಚನೆಯೂ ಮಾಡಿಕೊಡ್ದು. ಒಂದು ಸಲ ಈ ಸ್ಯಾಕ್ರಿಫೈಸ್ ಆಗಿರೋ ಜಮೀನಿನಲ್ಲಿ ಮತ್ತೆ ಆ ಥರದ ಆಲೋಚನೆಗಳನ್ನು ಮಾಡಿಕೊಡ್ದು. ಮತ್ತು ಸುಸ್ಥಿರ ಕಾಡನ್ನು ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಜವಾಬ್ದಾರಿನೂ ನಾಗರಿಕರದ್ದೇ. ಕಾಡು ಮತ್ತು ಮಲೆನಾಡು ಮತ್ತು ನಾವು ಎಲ್ಲ ಅವಿನಾಭಾವ ಸಂಬಂಧ ಹೊಂದಿರೋರು. ಉದಾಹರಣೆಗೆ ಇವತ್ತು ಲಕ್ಷಾಂತರ ಎಕರೆ ತೋಟಗಾರಿಕಾ ಬೆಳೆಗಳು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಯಾವುದು ಸೋರ್ಸು ಅಂತ ಕೇಳಿದ್ರೆ ಬೋರ್ವೆಲ್ ನೀರು. ಒಳ್ಳೆ ಮಳೆಯಾಗಿ ನೀರಿಂಗಿದ್ರೆ, ಕಾಡು ಚೆನ್ನಾಗಿದ್ದರೆ ಮಾತ್ರ ಬೇಸಿಗೆಯಲ್ಲಿ ಒಂದು ಒಳ್ಳೆ ಕೃಷಿಯನ್ನು ಮಾಡ್ಬೋದೇ ಹೊರತು ನೀರಿನ ಕೊರತೆ ಇಟ್ಟುಕೊಂಡು ಕೃಷಿಯನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಅರಣ್ಯವನ್ನು ರಕ್ಷಣೆ ಮಾಡ್ಕೋಬೇಕಾಗಿರೋದು ಇತ್ತು. ನಮ್ಮಲ್ಲಿ ಮಿಣಿಸುತ್ತಿನ ಮರಗಳಿದ್ವು, ಎಂತೆಂಥ ಮರಗಳಿದ್ವು, ಎಲ್ಲ ಕಳಸಾಗಣೆಗಳಾದವು. ಅದನ್ನು ತಡಿಬೇಕು ನಾಗರಿಕ ಸಮಾಜ. ಅದು ಒಂದು ರಾಷ್ಟ್ರದ ಸಂಪತ್ತೆ. ನಾನು ಸಣ್ಣ ಹಿಡುವಳಿದಾರರನ್ನ ಹಿತವನ್ನು 100% ಕಾಯಬೇಕು ಅಂತ ಹೇಳ್ತೀನಿ. 3 ಎಕರೆಗಿಂತ ಕಡಿಮೆ ಇರತಕ್ಕಂಥ ಅತಿಕ್ರಮಣದಾರರಿಗೆ ಬೇಕಾಗಿರ್ತಕ್ಕಂಥ ಮಂಜೂರಾತಿ, ಲಾಸ್ಟಿಗೆ ಮಂಜೂರಾತಿ ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರಿವಿಲೇಜ್ನಾದರೂ ಕೊಟ್ಟು ಅವನನ್ನು ನೆಮ್ಮದಿಯಿಂದ ಇಡೋ ಹಾಗೆ ನೋಡಬೇಕು. ಉಳಿದಿರತಕ್ಕಂತಹ ಕಾಡು, ಜನವಸತಿ ಇರದ ಕಾಡನ್ನು ಅತ್ಯಂತ ಶ್ರದ್ಧೆ ಗೌರವದಿಂದ ರಕ್ಷಣೆ ಮಾಡ್ಕೋಬೇಕು. ಅದೊಂದು ರಾಷ್ಟ್ರೀಯ ಸಂಪತ್ತು. ಮತ್ತು ಮಲೆನಾಡಿನ ಅಸ್ಮಿತೆನೇ ಅದರೊಳಗಡೆ ಅಡಗಿದೆ. ನಮ್ಮ ಜೀವನ ಕ್ರಮ, ನಮ್ಮ ಆಹಾರ, ನಮ್ಮ ಮಳೆ, ಎಲ್ಲ ಸಂಗತಿಗಳು ಆ ಕಾಡಿನ ಮೇಲೆ ನಾವು ನಿರ್ಧಾರ ಆಗಿದ್ದೀವಿ. ಇದು ಜೋಗದ ಸಿರಿ ಬೆಳಕಿನಲ್ಲಿ ಅಂತ ನಾವು ಹೇಳಬೇಕಾಗಿದ್ರೆ ನಿಸಾರ್ ಅಹಮದ್ರವ್ರ ಪದ್ಯ ಚೆನ್ನಾಗಿ ಮಳೆ ಆಗಿ ಜೋಮ ಧುಮುಕಿದ್ರೆ ಮಾತ್ರ ಅದು ಪದ್ಯ ಸಾರ್ಥಕತೆ ಇರೋದು, ಪ್ರವಾಸಿಗರು ಬರೋದು. ಈ ಒಂದು ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು
ನಮ್ಮ ಎಲ್ಲದನ್ನೂ ನಾವು ಸ್ವಾರ್ಥವಾಗಿ ಆಲೋಚನೆ ಮಾಡ್ಕೋಬಾರ್ದು. ಮುಂದಿನ ಪೀಳಿಗೆಗೆ ನಾವೇನು ಸಂರಕ್ಷಣೆ ಮಾಡಿಟ್ಟು ಹೋಗ್ತೇವೆ, ಕಾಡನ್ನು, ನೀರನ್ನು, ಈ ಥರದ್ರ ಬಗ್ಗೆನೂ, ಪ್ರಕೃತಿಯನ್ನು, ಇದ್ರ ಬಗ್ಗೆನೂ ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಒಂದು ಒಂದು ಏಕಸೂತ್ರದ ಆಲೋಚನೆಯನ್ನು ಮಾಡೋದು ಒಳ್ಳೆಯದು ಜಿಲ್ಲೆಯ ದೃಷ್ಟಿಯಿಂದ ಅಂತ ನನಗನ್ಸುತ್ತೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಇಲ್ಲಿಯ ಗ್ರೌಂಡ್ ರಿಯಾಲಿಟಿಯ ಸಮಸ್ಯೆಗಳು ಚರ್ಚೆ ಆಗೋ ರೀತಿಯಲ್ಲಿ ಆಗಬೇಕು. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಸಣ್ಣ ಹಿಡುವಳಿದಾರದ ಅರಣ್ಯದ ಅತಿಕ್ರಮಣ ಅಂದರೆ ಏನು, KPC ಜಾಗದಲ್ಲಿರ್ತಕ್ಕಂಥ ಒತ್ತುವರಿ ಅಂತಂದರೆ ಏನು, ಯಾಕಾಗ ಅವನು ಒತ್ತುವರಿ ಮಾಡ್ದ, ಆ ಜಾಗ ಯಾಕೆ ಹಂಗೆ ಉಳೀತು, ಈ ಥರದ ಸಂಗತಿಗಳ ಬಗ್ಗೆ ಒಂದು ವಿಶ್ಲೇಷಣೆ ಆಳುವವರ ಹತ್ರ ಇದ್ದರೆ ಪರಿಹಾರ ಮಾರ್ಗಗಳು ಸ್ವಲ್ಪ ಸುಸೂತ್ರವಾಗಿ ಬರುತ್ತೆ. ಆ ನಿಟ್ಟಿನಲ್ಲಿ ಆಲೋಚನೆಗಳು ನಡಿಬೇಕು ಅಂತ ಅನಿಸುತ್ತೆ.